ಗ್ರಾಮಸ್ಥರ ಪ್ರೀತಿ, ಸಂಭ್ರಮ, ಸಾಂಪ್ರದಾಯಿಕ ಡೊಳ್ಳು ಕುಣಿತದ ನಡುವೆ ಮುದ್ದು ಮಕ್ಕಳನ್ನ ಶಾಲೆಯ ಆವರಣದವರೆಗೆ ಕರೆದುಕೊಂಡು ಬಂದ ದೃಶ್ಯಗಳನ್ನು ಮೊದಲನೇ ವಿಡಿಯೋದಲ್ಲಿ ತಾವೆಲ್ಲ ನೋಡಿದ್ದೀವಿ. ಈಗ ಆ ಸಂಭ್ರಮದ ಮುಂದುವರಿದ ಭಾಗ. ಆ ಕಂದಮ್ಮಗಳಿಗೆ ಗುಲಾಬಿ ಹೂ ನೀಡಿ ಶಾಲೆಗೆ ಸ್ವಾಗತಿಸುವಂತಹ ಮನಮಿಡಿಯುವ ಸುಂದರ ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ತಾವೆಲ್ಲ ನೋಡಲಿದ್ದೀರಿ. ಆದ್ಮೇಲೆ ಇದುವರೆಗೂ ನಮ್ಮ ಶಾಲೆಯ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಇನ್ನೇಕೆ ತಡ, ಲೆಟ್ಸ್ ಬಿಗಿನ್. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು, ಹತ್ತಿರವಿರು. ಒಂದು ಹೊಸ ವರ್ಷ, ಒಂದು ಹೊಸ ಆರಂಭ. ಸಂಸ್ಕಾರದ ಜೊತೆಗೆ ಶಿಕ್ಷಣ. ಇಂದು ಆಶ್ರಮ ಶಾಲೆಯ ಮೊದಲ ದಿನ. ವಿದ್ಯೆಗಿಂತ ಬೇರೆ ಧನವಿಲ್ಲ, ವಿದ್ಯಾವಂತನಿಗಿಂತ ಬೇರೆ ಭಾಗ್ಯವಿಲ್ಲ. ಈ ವಿದ್ಯಾದೇಗುಲಕ್ಕೆ ಕಾಲಿಡುತ್ತಿರುವ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಕೋರುತ್ತಾ, ಅಕ್ಷರ ಕಲಿತವನು ಎಲ್ಲರಿಗಿಂತ ಮೇಲು. ಇಂದು ನಿಮ್ಮ ಮಕ್ಕಳು ಆ ಮೇಲಿನ ಮೆಟ್ಟಿಲು ಹತ್ತುತ್ತಿದ್ದಾರೆ. ಪಾಲಕರಾದ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಬರೀ ಪುಸ್ತಕ ಪೆನ್ನು ಮಾತ್ರ ಶುರುವಾಗ್ತಿಲ್ಲ. ಇವತ್ತು ಶುರುವಾಗ್ತಿರೋದು ಒಂದು ಹೊಸ ಜೀವನ ಶೈಲಿ. ಆಶ್ರಮ್ ಸ್ಕೂಲ್ ಅಂದರೆ ಕೇವಲ ABCD ಅಲ್ಲ. ಇಲ್ಲಿ ನಾವು 3 ವಿಷಯಕ್ಕೆ ಮೊದಲ ಆದ್ಯತೆ ಕೊಡ್ತೀವಿ. ಒಂದನೇದ್ದು ಸಂಸ್ಕಾರ. ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿಗೆ ನಮಸ್ಕಾರ ಮಾಡೋದರಿಂದ ಹಿಡಿದು ಊಟ ಮಾಡುವ ಮುನ್ನ ಅನ್ನದಾತನನ್ನು ನೆನೆಯೋ ತನಕ. ಎರಡನೇದ್ದು ಆರೋಗ್ಯ. ದೃಢವಾದ ದೇಹದಲ್ಲಿ ಮಾತ್ರ ಚುರುಕಾದ ಬುದ್ಧಿ ಇರುತ್ತೆ. ಅದಕ್ಕೆ ದಿನ 20 ನಿಮಿಷ ಯೋಗ, ಪ್ರಾಣಾಯಾಮ ನಮ್ಮ ಶಾಲೆಯ ಮೊದಲ ಕಲಿಕೆಯಾಗಿದೆ. ಮೂರನೇದ್ದು ಏಕಾಗ್ರತೆ. ಈಗಿನ ಕಾಲದ ಮಕ್ಕಳ ದೊಡ್ಡ ಸಮಸ್ಯೆನೇ ಚಂಚಲ ಮನಸ್ಸು. ಅದಕ್ಕೆ ನಾವು ಪಾಠದ ಜೊತೆಗೆ ಧ್ಯಾನ, ಕಥೆಯ ಮೂಲಕ ನೀತಿ ಹೇಳಿಕೊಡುತ್ತೇವೆ. ದಯವಿಟ್ಟು ಪೋಷಕರಲ್ಲಿ ನನ್ನದೊಂದು ಮನವಿ ಏನೆಂದರೆ, ಅಂಕಗಳಿಗಿಂತ ನಿಮ್ಮ ಮಗುವಿನ ನಗು ಮುಖ್ಯ. ಹಾಗಾಗಿ ನಾವು ಇಲ್ಲಿ ಅಂಕಗಳನ್ನೆಲ್ಲ, ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತೇವೆ. ಇದು ನಿಮ್ಮ ಮಗುವಿನ ಮೊದಲ ದಿನ, ಅಂದರೆ ಈ ದಿನವನ್ನು ಬರೆದಿಡುವ ದಿನವಾಗಬೇಕು. ಬನ್ನಿ, ಎಲ್ಲರೂ ಸೇರಿ ಈ ವರ್ಷವನ್ನು ಮಕ್ಕಳ ಪಾಲಿನ ಸುವರ್ಣ ಅಧ್ಯಾಯ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.